ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದಿದ್ದೀನಿ ನನ್ನ ಆಟೋಗೆ ಸರ್ವಿಸ್ ಮಾಡ್ಸೋಣ ಅಂತಂದ್ಬಿಟ್ಟು. ಎಲ್ಲಿ ಅಂತ ಕೇಳ್ತೀರಾ? ಇವಾಗ ನಾನು ಬಂದಿರುವಂತಹ ಲೊಕೇಶನ್ನು ನೀಲ್ಸಂದ್ರ. ಇಲ್ಲಿ ನನ್ನ ಆಟೋಗೆ ಸರ್ವಿಸ್ ಮಾಡ್ಸೋಣ ಅಂತ ಬರ್ತೀನಿ. ಸೊ ನಮ್ಮ ಮೆಕ್ಯಾನಿಕ್ ಯಾರು ಅಂತ ಕೇಳ್ತೀರಾ? ಇಲ್ಲು ಭೈ. ಸೊ ಇಲ್ಲು ಭೈ ನೋಡಿ ಯಾವುದೋ ಒಂದು ಆಟೋ ತಳ್ತಾ ಇದ್ದಾರೆ. ಆಯಿತು. ಎಷ್ಟು ವರ್ಷ ಆಯ್ತು ನಾನು ಬಂದು? ಹಾಂ, 3 ತಿಂಗಳಾಯ್ತಾ? 4 ತಿಂಗಳು. ಇದನ್ನು ಚೇಂಜ್ ಮಾಡಿಸ್ತಾ ಇರೋದು ಸಿ ಎನ್ ಜಿನ LPG, ಮೋಸ್ಟ್ಲಿ LPG ಗಾಡಿ ಇದು. ಸೊ 247 ಇದೆ. ಸೊ ಇದೆರಡರಿಂದ ಸೇರಿ ಇವರು ಚೇಂಜ್ ಮಾಡಿಸ್ತಿರೋದು ಅರೌಂಡ್ 280 ರೂಪಾಯಿಗೆ. ನನ್ನ ಆಟೋನ ಸರ್ವಿಸ್ ಮಾಡ್ಸೋಕ್ಕೆ ಬರುವಂತಹ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು. AK ಬೈಕ್ ಝೋನ್ ಅಂತ ಇದೆ, ಅಲ್ಲ ಆಪೋಸಿಟಲ್ಲೇ ಇಲ್ಲು ಬೈ ಅವರ ಗ್ಯಾರೇಜ್ ಇರೋದು. ಗೂಗಲ್ ಮ್ಯಾಪಲ್ಲಿ ಈ ಲೊಕೇಶನ್ ಹಾಕ್ಕೊಂಡು ಕೂಡ ಬರ್ಬೋದು. ಇಲ್ಲೂ ಬೈ ಬ್ಯುಸಿಯಾಗಿದ್ರು. ಅದೇ ಟೈಮ್ಗೆ ನಾನು ಕೂಡ 2 ಬಲ್ಬು, ಅಂದರೆ ನನ್ನ ಆಟೋದು 2 ಬಲ್ಬು ಹೋಗಿದೆ, ಅದನ್ನು ನಾನೇ ಚೇಂಜ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು 2 ತೊಗೊಂಬತ್ತಿದ್ದೀನಿ. ಇದೇ ಶೋರೂಮಲ್ಲಿ ತಗೊಂಡ್ರೆ 127, ಇಲ್ಲಿ ತಗೊಂಡಿಗೆ 80 ರೂಪಾಯಿ. ಸೊ ನಾನೇ ಬಿಚ್ಕೊಂಡು ಈ ಬಲ್ಬನ್ನ ನಾನೇ ಫಿಕ್ಸ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡಿ. ಆಟೋ ಹೆಡ್ಲೈಟ್ ಬಲ್ಬ್ನ ಚೇಂಜ್ ಮಾಡೋದು ತುಂಬಾ ಈಸಿ ಇದೆ. ಒಂದು ಕ್ಯಾಪ್ ಬರುತ್ತೆ, ಆ ಕ್ಯಾಪ್ನ ಬಿಚ್ಕೊಂಡ್ರೆ ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು. ಜಸ್ಟು ಇದನ್ನು ಲೈಟನ್ನ ಬಿಚ್ಕೊಂಡು ಅದರದ್ದೊಂದು ಕ್ಲ್ಯಾಂಪ್ ಬರುತ್ತೆ, ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ನೋಡ್ಬೋದು ಬಲ್ಬು ಹೊರಗಡೆಗೆ ಬರುತ್ತೆ. ಸೊ ಇದು ಹೋಗಿರುವಂತಹ ಬಲ್ಬು. ಇವಾಗ ಹಾಕ್ಕೊಳ್ಳೋಣ ಹೊಸ ಬಲ್ಬು. ಇದೆ ಬಲ್ಬು ಇವಾಗ ಹಾಕ್ಕೊತಾ ಇದ್ದೀನಿ. 80 ರೂಪಾಯಿ ಜಸ್ಟು. ಅದೇ ಶೋರೂಮಲ್ಲಿ ಹೋಯ್ತು ಅಂದರೆ 127 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ. ಇಲ್ಲಾದರೆ ಹೋಲ್ಸೇಲಲ್ಲಿ ಇರುತ್ತೆ. ಅದ್ರ ಜೊತೆಗೆ ಕಂಪ್ನಿ ಬಲ್ಬು ಕೂಡ ಇದು ಆಗಿರುತ್ತೆ. ಜಸ್ಟ್ ವಾಪಸ್ ಅದೇ ಥರ ಹಾಕ್ಬಿಟ್ಟು ಅದು ಕ್ಲ್ಯಾಂಪನ್ನ ಒಂದು ಫಿಕ್ಸ್ ಮಾಡ್ಕೊಂಬಿಟ್ರೆ ಫಿಟ್ಟಿಂಗ್ ಆಗೋಯ್ತು. ಜಸ್ಟ್ ಇನ್ನು ಹಿಂದ್ಗಡೆ ಒಂದು ಕಪ್ಪು ಬರುತ್ತೆ, ಅದರದ್ದು ರಬ್ಬರು, ಅದೊಂದೊಂದು ಹಾಕ್ಕೋಬೇಕು. ಇಲ್ಲೂ ಬೈ ಬೇರೆ ಆಟೋನ ಟೆಸ್ಟ್ ರೈಡ್ ಎಲ್ಲ ಮಾಡ್ಕೊಂಡು ಬಂದಿದ್ಮೇಲೆ ನನ್ನ ಆಟೋದು ಇಂಜಿನ್ ಆಯಿಲ್ ಕೂಡ ಡೌನ್ ಮಾಡ್ತಿದ್ದಾರೆ. ಸೊ ಅದೇ ಟೈಮಲ್ಲಿ ಇದೊಂದು ಸತಿ ಶೂಟ್ ಮಾಡ್ಕೊಬಿಡೋಣ, ಇಲ್ಲಾಂದರೆ ಸಿಗಲ್ಲ ಮತ್ತೆ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ನೀವು ನೋಡ್ಬೋದು ಇಂಜಿನ್ ಆಯಿಲ್ನ ಡೌನ್ ಮಾಡೋಕ್ಕೆ ಹಾಕಿದ್ದಾರೆ. ಅದಾದಮೇಲೆ ಮತ್ತೆ ಕಂಟಿನ್ಯೂಸ್ ಆಯಿತು ನನ್ನ ಬಲ್ಬು ಚೇಂಜಿಂಗ್ ಜರ್ನಿ. ಸೊ ಈ ಥರ ನಾನು ಹಾಕ್ಕೊಂಡಿದ್ದು 2 ಬಲ್ಬ್ನ ಚೇಂಜ್ ಮಾಡಿಕೊಂಡೆ. ನನ್ನ ಆಟೋಗೆ ಹಾಕ್ತಿರುವಂತಹ ಆಯಿಲ್ ಇದು ಬಂದುಬಿಟ್ಟು ಟೋಟಲ್ ಕ್ವಾಡ್ಸು ಆಯಿತಾ, 3000 SJ ಅಂತ ಇದೆ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾನು ಹಾಕ್ಸೋದನ್ನು. ಯಾಕಂದರೆ ಇದು ಸ್ವಲ್ಪ ತಿಕ್ ಜಾಸ್ತಿ ಇರುತ್ತೆ, 20W50. ಅದ್ರ ಜೊತೆಗೆ ವ್ಯಾಕ್ಸ್ ಪೋಲ್ ಅಂತ ಅಂದ್ಬಿಟ್ಟು ಗೇರ್ ಬಾಕ್ಸ್ ಆಯಿಲ್ನ ಹಾಕಿಸ್ಕೊತೀನಿ. ಸೊ ಈ ಥರ ಇರುತ್ತೆ. ಸೇಮ್ ಈ ಆಯಿಲ್ ಹಾಕ್ಕೊಂಡ್ರೆ ನನಗೆ ಏನೋ ಒಂದು ಸ್ವಲ್ಪ ಸ್ಯಾಟಿಸ್ಫೈಡ್ ಇರೋದ್ರಿಂದಾಗಿ ನನ್ನ ಆಟೋಗೆ ಈ ಆಯಿಲ್ನ ಯೂಸ್ ಮಾಡೋದು. ಸೊ ಕಾಸ್ಟ್ ಎಷ್ಟು ಅಂತ ಕೇಳ್ತೀರಾ? ಈ ಆಯಿಲ್ ರೇಟ್ ಬಂದುಬಿಟ್ಟು 1 ಲೀಟ್ರಿಗೆ 300 ರೂಪಾಯಿ ಆಗಿರುತ್ತೆ. ಇದು ಹೋಲ್ಸೇಲ್ ರೇಟ್ ಆಗಿರುತ್ತೆ. ಹಾಗೆ ಇನ್ನು ಕಂಪ್ನಿ ಅಂದರೆ ಇವ್ರದ್ದೇನೆ ಪೆಟ್ರೋಲ್ ಬಂಕಲ್ಲಿ, ಟೋಟಲ್ ಪೆಟ್ರೋಲ್ ಬಂಕಲ್ಲಿ ಆದರೆ ಇನ್ನೂ ಒಂದು 10 ರೂಪಾಯಿ 20 ರೂಪಾಯಿ ಇನ್ನೂ ಕಮ್ಮಿ ಸಿಗ್ಬೋದು. ಈಗ ಹಾಕ್ತಾ ಇರುವಂತಹ ಆಯಿಲ್ ಬಂದುಬಿಟ್ಟು ವ್ಯಾಕ್ಸ್ ಪೋಲ್ ಆಯಿಲು. ಇದು 130 ರೂಪಾಯಿ ಏನೋ ಕಾಸ್ಟ್ ಇದೆ 1 ಲೀಟ್ರಿಗೆ. ಇದು ಸ್ವಲ್ಪ ಜೆಲ್ ಥರ ಇರುತ್ತೆ, ಅಂದರೆ ಸ್ಟ್ರಾಂಗ್ ಇರುತ್ತೆ. ಕಂಪ್ನಿನಲ್ಲಿ ಯೂಸ್ ಮಾಡುವಂತಹ ಆಯಿಲ್ ಬಂದುಬಿಟ್ಟು ಅಂದರೆ ಮಾಮೂಲಿ ಇಂಜಿನ್ ಆಯಿಲ್ನೇ ಹಾಕ್ತಾರೆ, ಬಟ್ ಅಷ್ಟು ನನಗೆ ಸ್ಯಾಟಿಸ್ಫೈಡ್ ಇಲ್ಲ. ಅದಾದಮೇಲೆ ನೀವು ನೋಡ್ಬೋದು ರೆಡ್ ಆಯಿಲ್ ಆಯಿತಾ. ನಿಮಗೆ ಟೋಟಲ್ ರೆಡ್ ಆಯಿಲ್ ಅಂತ ಅಂದರೆ ಈ ಆಯಿಲ್ ಸಿಗುತ್ತೆ, ಇಲ್ಲ ಅಂತಂದರೆ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ. ಹಂಗಾಗಿ ಟೋಟಲ್ ರೆಡ್ ಆಯಿಲ್ ಅಂತಲೇ ಹೇಳಿ. ಇದರಲ್ಲೂ ಕೂಡ 2 ಥರ ಆಯಿಲ್ ಸಿಗುತ್ತೆ. ಒಂದು ಬಂದುಬಿಟ್ಟು ವೈಟ್ ಥರ, ಅಂದರೆ ಸ್ವಲ್ಪ ಗ್ರೀನ್ ಥರ ಇರುತ್ತೆ, ಅದು ಹಾಕಿಸ್ಕೋಬೇಡಿ. ಬೆಸ್ಟ್ ಯಾವುದಪ್ಪ ಅಂತ ಅಂದರೆ ರೆಡ್ ಆಯಿಲು. ಈ ಟೋಟಲ್ ರೆಡ್ ಆಯಿಲ್ನ ಎಷ್ಟು ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸ್ಬೇಕು ಅಂತಂದರೆ ನಾನು ಹೇಳೋದು ಒಂದು 4,000-5,000 ಕಿಲೋಮೀಟ್ರ್ ಒಳಗಡೆ ಚೇಂಜ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇದರಿಂದ ನಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ ಕ್ಲಚ್ಚು ಮತ್ತು ಇಂಜಿನ್ ಒಳ್ಳೆ ಬಾಳಿಕೆ ಬರುತ್ತೆ. ಈ ಸರ್ವಿಸಲ್ಲಿ ಬರೀ ನಾನು ಆಯಿಲ್ ಮಾತ್ರನೇ ಚೇಂಜ್ ಮಾಡಿಸ್ಕೊಂಡಿರೋದು, ಯಾವುದೇ ಥರ ಫಿಲ್ಟರ್ ಏನೂ ಹಾಕ್ಸಿಲ್ಲ. ಇವಾಗ ಬಂದುಬಿಟ್ಟು ಬ್ರೇಕಲ್ಲಿ ಸ್ವಲ್ಪ ಸೌಂಡ್ ಬರ್ತಿದೆ, ಅದನ್ನು ಕೂಡ ಸ್ವಲ್ಪ ಚೆಕ್ ಮಾಡಿಕೊಂಡೆ ಬೆಟರು. ಯಾಕಂತ ಅಂದರೆ ಬ್ರೇಕ್ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರನೇ ಬ್ರೇಕ್ ಲೈನಿಂಗ್ನ ಒಂದ್ಸತಿ ಚೆಕ್ ಮಾಡಿಸ್ಕೊಂಡ್ಬಿಡುತ್ತೀನಿ ಬೆಟರು. ವೀಲ್ ಡ್ರಮ್ಮು ಚೆಕ್ ಮಾಡಿದ್ದಾಯಿತು, ಅದರಲ್ಲಿ ಏನೇ ಥರ ಪ್ರಾಬ್ಲಮ್ ಇಲ್ಲ. ಇನ್ನೂ 4 ತಿಂಗಳು ಓಡಿಸ್ಕೊಳ್ಳಿ ಹೋಗಿ ಅಂತ ಹೇಳಿದ್ರು. 4 ತಿಂಗಳು ಅಂತಂದರೆ ಆಲ್ಮೋಸ್ಟು ಒಂದು 10,000-15,000 ಕಿಲೋಮೀಟ್ರು. ಸೊ ನೀವು ನೋಡ್ಬೋದು 52,000 ಕಿಲೋಮೀಟ್ರ್ ಇವತ್ತು ನಾನು ಸರ್ವಿಸ್ ಮಾಡಿಸಿರೋವಂಥದ್ದು. ಒಂದು ಸೈಡು ಬಿಚ್ಚಿ ಚೆಕ್ ಮಾಡಾಯಿತು ಲೈನಿಂಗ್ಸು, ಅದಕ್ಕೆ ಹಾಗೆ ಕ್ಲೀನ್ ಕೂಡ ಮಾಡಿದ್ರು, ಏನೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಕಡೆ ಕೂಡ ಕ್ಲೀನ್ ಮಾಡಿಕೊಂಡು ಒಂದ್ಸತಿ, ಅಂದರೆ ಒಂದೊಂದು ಸತಿ ನೀವು ಬ್ರೇಕ್ ಹಿಡಿದಾಗ ಕುಯ್ ಕುಯ್ ಅಂತ ಸೌಂಡ್ ಬರುತ್ತಲ್ಲ, ಸೊ ಅದು ಬರೋದಿಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ. ಫೈನಲಿ ನಾವು ಈಗ ಬಿಲ್ಲು ಕಟ್ಟುವಂಥ ಐಟಮ್ಗೆ ಎಷ್ಟಾಯಿತು ಅಂತ ಕೇಳ್ತೀರಾ? ಬಲ್ಬ್ಗೆ 160, ಆಯಿಲ್ಗೆ 600, 100 ರೂಪಾಯಿ ಬಂದು, ಮತ್ತು ಡಿಫ್ರೆನ್ಷಿಯಲ್ ಆಯಿಲು 5 ರೂಪಾಯಿದು ಒಂದು ನಟ್ಟು, 60 ರೂಪಾಯಿದು ಒಂದು ಲೈಟ್ ತಗೊಂಡೆ ರೂಫ್ಗೆ ಅಂತ ಅಂದ್ಬಿಟ್ಟು. ಅಂದರೆ ನಾನು ವಿಡಿಯೋ ಮಾಡ್ತೀನಲ್ವಾ, ಕತ್ಲೆಲೆಲ್ಲ ಬಂದುಬಿಟ್ಟು ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಫೋಕಸ್ ಲೈಟ್ ಥರ ಈ ಲೈಟ್ನ ತಗೊಂಡ್ರೆ 15 ರೂಪಾಯಿ ಒಂದಂತೆ ಅದಕ್ಕೆ. ಸೊ ಒಟ್ಟು 4 ತಗೊಂಡಿರೋದು 60 ರೂಪಾಯಿ ಈ ಲೈಟ್ಗೆ. ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಗಾಡಿ ಸ್ಟಾರ್ಟ್ ಮಾಡಿ ಒಂದು ಸತಿ ಚೆಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಹೊರಡೋಕ್ಕಿಂತ ಮುಂಚೆ.
ಒಟ್ಟು ಈ ನನ್ನ ಗಾಡಿ ಸರ್ವಿಸ್ಗೆ ಬಂದ್ಬಿಟ್ಟು 1200 ರೂಪಾಯಿ ಒಳಗನೆ ಆಯಿತು, ಮೆಕ್ಯಾನಿಕ್ ಚಾರ್ಜಸ್ ಕೂಡ ಸೇರಿ. ಹೊರಗಡೆ ಸರ್ವಿಸ್ ಮಾಡಿಸೋದ್ರಿಂದ ಇದೇ ಥರನೇ ಬೆನಿಫಿಟ್ ಆಗುತ್ತೆ. ಯಾಕಂತ ಅಂದರೆ ಕಂಪ್ನಿಗೆ ಹೋಯ್ತು ಅಂದರೆ GST ಅದು ಇದು ಅಂತ ಆ್ಯಡ್ ಮಾಡ್ತಾರೆ. ಬರೋದಾ ಮತ್ತೆ ಸಿಗೋಣ. ಇಲ್ಲೂ ಬೈಗೆ ಬಾಯ್ ಅಂತ ಹೇಳ್ಬಿಟ್ಟು ನಾನು ಡ್ಯೂಟಿ ಕಡೆ ಹೊರಟೆ. ಯಾಕಂದ್ರೆ ಇವತ್ತು ಖರ್ಚಾಗಿರುವಂತಹ ಅಮೌಂಟ್ನ ರಿಕವರಿ ಮಾಡ್ಕೋಬೇಕು. ಅಲ್ಲಿಂದನೇ ದುಡ್ದು ಅಲ್ಲೇ ಖರ್ಚು ಮಾಡಿದ್ರೆ ಬೇಜಾರು ಅನ್ಸಲ್ಲ. ಎಲ್ಲರಿಗೂ ನಮಸ್ಕಾರ.